ನಬಾರ್ಡ್ ಅನುದಾನ ಕಡಿತದ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಅನುದಾನ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರ್ಮಲಾ ಸೀತಾರಾಮನ್ ಅವರಿಗೆ ನಾವು ವಿವರಿಸಿದ್ದೀವಿ. ರೈತರಿಗೆ ಅನ್ಯಾಯ ಆಗಬಾರದು ಅಂತನೂ ಕೂಡ ಹೇಳಿದ್ದೀವಿ ಅಂತ ನಬಾರ್ಡ್ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ನಬಾರ್ಡ್ನಿಂದ 2340 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಈ ಬಾರಿ 58% ಇಳಿಕೆಯಾಗಿದೆ. ಇದು ರೈತರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಸಿದ್ದರಾಮಯ್ಯ ಮತ್ತು ಚಲುವರಾಯಸ್ವಾಮಿ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಭೇಟಿ ಮಾಡಿದ್ದೆ, ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ನೋಡಮ್ಮ, ಇದು ರೈತರಿಗೆ ಕೊಡೋದು, ರೈತರಿಗೆ ಅನ್ಯಾಯ ಆಗೋದು ಬೇಡ. ನಾವು 4% ಕೊಡ್ತಿದ್ದೋ, ಈಗ ನೀವು 10%, 11%, 12% ಆಗಿಬಿಡ್ತದೆ. ನಾವು ಈ ಸಾರಿ 9112 ಕೋಟಿ ಕೊಡಬೇಕು ಅಂತ ಮಾಡಿದ್ದೀವಿ. ನೀವು ಈ ಥರ ಮಾಡಿಬಿಟ್ರೆ ಹೆಂಗೆ? ಜಾಸ್ತಿ ಆಗಬೇಕು. 5 ವರ್ಷದಿಂದ ಹೆಚ್ಚು ಮಾಡ್ಕೊ ಬಂದಿರೋದು ಪ್ರತಿ ವರ್ಷ. ಈ ವರ್ಷ 58% ಕಡಿಮೆ ಮಾಡಿಬಿಟ್ರೆ ಹೆಂಗಾಯ್ತದಮ್ಮ? ನೀವು ಯು ಆರ್ ರೆಪ್ರೆಸೆಂಟಿಂಗ್ ಕರ್ನಾಟಕ. ಮೂಡ ಇದು ನಬಾರ್ಡ್ ಈಸ್ ಕಮಿಂಗ್ ಅಂಡರ್ ಯುವರ್ ಡಿಪಾರ್ಟ್ಮೆಂಟ್, RBI is coming under your department. You please put a strong word to RBI and also NABARD. Let them restore. ಜೋಶಿ ಅವರು ಹೇಳಿದ್ದಾರೆ ಮಾಡಿರೋದು ಸರಿ ಅಂತ ಅಂದ್ಬಿಟ್ಟು ಇವತ್ತಿಗೆ ಡಿಫೆಂಡೆಡ್ ದಿ ಆಕ್ಷನ್ ಆಫ್. ಈಗ ರೈತರಿಗೆ ಅನ್ಯಾಯ ಮಾಡೋದು ಸರಿ ಅಂತಂದ್ರೆ ಜನ ಒಪ್ಕೋಬೇಕಲ್ಲ, ಜನಗಳು ಬಿಟ್ಬಿಡ್ತೀನಿ. ರೈತರಿಗೆ ಅನ್ಯಾಯ ಮಾಡಿರೋದು ಸರಿ ಅಂತ ಜೋಶಿ ಹೇಳ್ತಾ ಇದ್ದಾರೆ. ವಾಟ್ ಕುಮಾರಸ್ವಾಮಿ ಇಸ್ ಡೂಯಿಂಗ್? ರೈತರ ಮಗ, ಮಣ್ಣನ ಮಗ, ಈಸ್ ಆಲ್ಸೋ ಸೆಂಟ್ರಲ್ ಮಿನಿಸ್ಟರ್. ವಾಟ್ ಈಸ್ ಹಿ ಡೂಯಿಂಗ್? ವಾಟ್ ಬಿಜೆಪಿ MPs ಆರ್ ಡೂಯಿಂಗ್? ಮಾತಾಡ್ತೀನಿ ಅಂತ ಹೇಳಿದಾರೆ. ನೋಡಪ್ಪ, ಪೂರಕ ಇರಲಿಲ್ಲ. ಬಟ್ ನಾನು ಒತ್ತಾಯ ಮಾಡಿದ್ದೀನಿ, ಕೂಡಲೇ ಮಾತಾಡಮ್ಮ RBIನವ್ರಿಗೆ ಮತ್ತೆ ಇವ್ರಿಗೆ ನಬಾರ್ಡ್ನವರಿಗೆ ಮಾತಾಡಮ್ಮ ಅಂತ ಹೇಳಿದ್ದೀನಿ. ನಿಮ್ಮ ಕೈ ಕೆಳಗಡೆನೆ ಬರ್ತದೆ, ನಿಮ್ಮ ಇಲಾಖೆಯಲ್ಲೇ ಬರೋದು. ಅದು ದಯವಿಟ್ಟು ಮಾಡಮ್ಮ, ಇಲ್ಲದೆ ಹೋದ್ರೆ ಕರ್ನಾಟಕದ ರೈತರು ಕಷ್ಟ ಸಿಕ್ಕಾಕತ್ತಾರೆ ಅಂತ ಹೇಳಿದ್ದೀನಿ. 7-8 ವರ್ಷದಲ್ಲಿ 4,500ದಿಂದ 5,600 ಎವ್ರಿ ಇಯರ್ ರೈಸ್ ಮಾಡ್ತಾ ಹೋಗಿದ್ದಾರೆ. ಕಳೆದ ವರ್ಷ 5,600 ಕೋಟಿ ಕೊಟ್ಟಿದ್ದಾರೆ ನಬಾರ್ಡಿಂದ. ನಾವು ಇಲ್ಲಿವರೆಗೆ 22,000 ಕೋಟಿ ರೈತರಿಗೆ ಜೀರೋ ಬಡ್ಡಿನಲ್ಲಿ ನಾವು ಇಡೀ ರಾಜ್ಯದ ರೈತರಿಗೆ ಕೊಟ್ಟಿದ್ದೀವಿ. ಈ ಒಂದು ವ್ಯವಸ್ಥೆಯನ್ನು ಒಂದೇ ಸರಿ 58% ಇಳಿತ ಮಾಡಿದ್ರು. 2,340 ಕೋಟಿ ಕೊಟ್ಟಿದ್ದಾರೆ. 2,340 ಕೋಟಿ ಕೊಟ್ಟಿದ್ದಾರೆ. ಒಂದೇ ಸಲ 3,500 ಕೋಟಿಯನ್ನು ಇಳಿಸಿದ್ದಾರೆ. ಇದು ನೇರವಾಗಿ ರೈತರ ಮೇಲೆ ಎಫೆಕ್ಟ್ ಆಗುತ್ತೆ. ನೇರವಾಗಿ ಇದು ರೈತರಿಗೆ ಸಮಸ್ಯೆ. ಇವತ್ತು ಒಳ್ಳೆ ಮಳೆ ಆಗಿದೆ, ರಿನ್ಯೂವಲ್ ತಗೋತಾರೆ. ಯಾರು ರೈತರು ಕಟ್ಟೋ ಪರಿಸ್ಥಿತಿ ಇರಲ್ಲ. ರಿನ್ಯೂವಲ್ ಆಗುತ್ತೆ, ಹೊಸ ಸಾಲ ಆಗುತ್ತೆ. ಈಗ ರಿನ್ಯೂವಲ್ಲು ಮಾಡೋಕ್ಕಾಗಲ್ಲ, ಹೊಸ ಸಾಲನೂ ಕೊಡೋಕ್ಕಾಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.